ಹಾಯ್ ಎಲ್ರಿಗೂ ನಮಸ್ಕಾರ. ಪಟೇಲ್ ಕುಕಿಂಗ್ ಹೌಸ್ಗೆ ಸ್ವಾಗತ. ಇವತ್ತು ಏನಪ್ಪಾ ಅಂದರೆ ಫ್ರೂಟ್ಸಿಂದ ಈ ಸೀಸನ್ ಅವಲಲ್ಲಿ ಏನೇನು ಸಿಗುತ್ತೋ ಫ್ರೂಟ್ಸು ಅದನ್ನು ಬಳಸ್ಬಿಟ್ಟು ನಾನಿಲ್ಲಿ ಮಿಕ್ಸ್ಡ್ ಫ್ರೂಟ್ ಈಸಿಯಾಗಿ ಮಾಡುವಂತಹ ಚಾಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಈ 5 ಥರದ ಫ್ರೂಟ್ ತೊಗೊಂಡಿದ್ದೀನಿ ನಾನಿಲ್ಲಿ. ಗ್ರೇಪ್ ಸೀಸನ್ ಅಲ್ವಾ, ಇವಾಗ ಗ್ರೇಪ್ ಸಿಗುತ್ತೆ. ಅದನ್ನು ಈ ಥರ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಸೇರಿಸ್ಕೊತಿದ್ದೀನಿ. ಆಮೇಲೆ ಆಪಲ್ ಹಾಕೋತಿದ್ದೀನಿ, ಒಂದು ಬೌಲಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು. ನೆಕ್ಸ್ಟು ಪಪ್ಪಾಯನೂ ಅಷ್ಟೇ, ಒಂದು ಬೌಲಷ್ಟು ತೊಗೊಳ್ಳಿ. ಆಮೇಲೆ ಇದಕ್ಕೆ ನಾನು ಎರಡು ಅಥವಾ ಮೂರು ಏಲಕ್ಕಿ ಬಾಳೆಹಣ್ಣ ನೀಟಾಗಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ, ಒಂದು ಬೌಲಷ್ಟು. ಆಮೇಲೆ ಒಂದು ಬೌಲಷ್ಟು ದಾಳಿಂಬೆ ಬೀಜ ತೊಗೊಳ್ಳಿ ನೋಡಿ. ಆಮೇಲೆ ಇದಕ್ಕೆ 1/4 ಟೀ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಳ್ಳಿ. ನೆಕ್ಸ್ಟು 1/4 ಟೀ ಸ್ಪೂನಷ್ಟು ನಾನಿಲ್ಲಿ ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ. ಅದೇ ಥರನೇ 1/4 ಟೀ ಸ್ಪೂನಷ್ಟು ನಾರ್ಮಲ್ ಸಾಲ್ಟ್ನ ಹಾಕ್ಕೋಬೇಕು ಇದಕ್ಕೆ. ನೋಡ್ತಿದ್ದೀರಲ್ಲ, ಇಷ್ಟೇ. ಆಮೇಲೆ ಇದಕ್ಕೆ ನೀವು ಬೇಕು ಅಂದರೆ ಪೈನಾಪಲ್ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಪೈನಾಪಲ್ ಹಾಕ್ಕೊಂಡ್ರೆ. ಆಮೇಲೆ ಆರೆಂಜ್ ಇದ್ದರೆ ಆರೆಂಜು ಸೇರಿಸ್ಕೋಬೋದು. ಅದಾದಮೇಲೆ ಇದಕ್ಕೆ 1/4 ಟೀ ಸ್ಪೂನಷ್ಟು ನಾನು ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಇದನ್ನೆಲ್ಲ ಒಂದ್ಸಲಿ ಮಿಕ್ಸ್ ಮಾಡಿದರೆ ಈಸಿಯಾಗಿ ರೆಡಿ ಆಗೋಯ್ತು ನೋಡಿ. ಸರ್ವ್ ಮಾಡೋಕ್ಕೆ ಈಸಿಯಾಗಿ ಚೆನ್ನಾಗಿ ರೆಡಿ ಆಯಿತು. ನೀವು ಬಾಳೆಹಣ್ಣು ಸ್ಕಿಪ್ ಮಾಡಿಕೊಂಡು ಪೈನಾಪಲ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಪೈನಾಪಲ್ ಹಾಕಿದಾಗ ಬಾಳೆಹಣ್ಣು ಹಾಕಬೇಡಿ, ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ನೋಡ್ತಿದ್ದೀರಲ್ಲ, ಸರ್ವಿಂಗ್ ಬೌಲಿಗೆ ಹಾಕ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮಕ್ಕಳಿಗೆ ಸಂಜೆ ಟೈಮ್ ಬಂದಾಗ ಈಸಿಯಾಗಿ ಬೇಗ ಮಾಡ್ಬೋದು. ಕೆಲವು ಮಕ್ಕಳು ಹಣ್ಣು ತಿನ್ನೋದೇ ಇಲ್ಲ, ಹಠ ಮಾಡ್ತಾರೆ. ಆವಾಗ ಈ ಥರ ಎಲ್ಲ ಹಣ್ಣಲ್ಲೂ ಎಲ್ಲ ಥರ ವಿಟಮಿನ್ಸು, ಪೋಷಕಾಂಶಗಳಿರುತ್ತಲ್ವ, ಈ ಥರ ಮಿಕ್ಸ್ ಮಾಡಿ ಮಾಡೋದ್ರಿಂದ ಹೆಲ್ತಿಗೂ ಚೆನ್ನಾಗಿರುತ್ತೆ, ಟೇಸ್ಟಿಗೂ ಚೆನ್ನಾಗಿರುತ್ತೆ, ಚೆನ್ನಾಗಿ ತಿಂತಾರೆ. ಹಾಗಾಗಿ ಈ ವಿಡಿಯೋಸ್ ನಿಮಗೆಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.